ಇವತ್ತು ಬೆಳಗ್ಗೆ ಅಡುಗೆಗೆ ರೆಡಿ ಮಾಡ್ಕೋಬೇಕು ಗೈಸ್. ಅಡುಗೆನೂ ರೆಡಿ ಮಾಡ್ಕೋಬೇಕು ಗೈಸ್. ಸಕ್ಕತ್ತಾಗಿದೆ. ನಡಿಗುಂಡು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೊಡೆದಿದ್ದೀನಿ ಭವಿಷ್ಯಂಗೆ ಅಂತ ಈ ಬೆಲ್ಟ್ ಯಾವ ಮೂಲೆಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆ ಚಿತ್ರಾನ್ನ ಏನು ಮಾಡೋ ತೋರಿಸ್ಲಿ, ಎಲ್ಲರ ಮನೆಯಲ್ಲೂ ಚಿತ್ರಾನ್ನ ಹಾಕೋದು ಗೊತ್ತು ಅವ್ರಿಗೆ. ಓಕೆ, ಇವತ್ತು ಬೆಳಗ್ಗೆ 7:30 ಆಗಿದೆ. ಸೊ ಸ್ವಲ್ಪ ಬೇಗ ಹೋಗಬೇಕು ಕಾಲೇಜ್ಗೆ, ಅದಕ್ಕೋಸ್ಕರ. ಓಕೆ, ಇಲ್ಲ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ನೆನ್ನೆ ಲೇಟಾಗಿ ಮಲಗಿರೋದ್ರಿಂದ, ಟ್ರಾವೆಲ್ ಆಗಿರೋದ್ರಿಂದ ಸ್ಟ್ರೈನು ಆಗಿತ್ತು. ಸೊ ನಾನು ಬೆಳಗ್ಗೆ ಟಿಫನ್ದು ವ್ಲಾಗ್ ಮಾಡಲಿಲ್ಲ. ಆ್ಯಂಡ್ ನಾರ್ಮಲ್ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಚಿತ್ರಾನ್ನ ಟಿಫನ್ ಇವತ್ತು. ಇವಾಗ ಭವಿಷ್ಯನ ಬಿಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಭವಿಷ್ಯ ನಾ ಹೇಳಿದೆ ತಾನೇ, ನಮ್ಮ ಭವಿಷ್ಯ ರೆಡಿ ಆಗಿದ್ದಾಳೆ ನೋಡಿ ಗೈಸ್. ಆ್ಯಂಡ್ ಸ್ಕೂಲಿಗೆ ಫುಲ್ಲು ಹೆವಿ ಬ್ಯಾಗ್ ತೊಗೊಂಡು ಹೋಗ್ತಾರಲ್ಲ, ಹಾಗೆ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅಲ್ಲೇ ಸೋಫಾ ಮೇಲೆ ಇದೆ, ಎತ್ಕೊಂಡು. ಏನಕ್ಕೆ ಬಂದೆ ನಾನು? ಹೆಲ್ಮೆಟ್ ಗೈಸ್. ಈಗ ತಾನೇ ಮನೆಗೆ ಬಂದೆ ಭವಿಷ್ಯನ ಬಿಟ್ಬಿಟ್ಟು. ಟೈಮ್ ಬಂದ್ಬಿಟ್ಟು 8:10 ಆಗಿದೆ. ಎಸ್, ಈಗ ಫಸ್ಟು ಮನೇದೇನಿದೆ ವರ್ಕು ಅದನ್ನು ನೋಡ್ತೀನಿ ಗೈಸ್. ನಮ್ಮ ಯಜಮಾನ್ರು ಬಂದರು, ಟಿಫನ್ ಎಲ್ಲ ತಿಂದಾಯಿತು. ಇವಾಗ ಒಂದು ಸ್ವಲ್ಪ ಫೋನ್ದು ಗಾರ್ಡ್ ಹಾಕಿಸ್ಕೊಂಬಂದ್ಬಿಡೋಣ ಅಂತ ಹೋಗಿ ಹಾಕಿಸ್ಕೊಂಬರ್ತೀವಿ. ಅಂದರೆ ಇದಕ್ಕೆ ಹಾಕ್ಬಿಡ್ಲಾ? ಅಯ್ಯೋ ಪಾಪ ಕಟ್ ಹಾಕ್ಬಿಟ್ಟಿದ್ದಾರೆ. ಕೆಮ್ಮು ನೆಗಡಿ ಬರಲ್ವಾ? ಜಾಸ್ತಿ ಪೆಚ್ಚಪರೆಂಟ್ ತಿಂದರೆ ಅದಕ್ಕೆ ಅಲ್ಲ, ಕೆಮ್ಮಲ್ಲ, ಗಂಟ್ಲು ನೋವು ಬರಲ್ವಾ ಅಂತ ಕಾಣ್ತಾ ಇಲ್ವಾ? ಬಂದಿರುತ್ತಲ್ವಾ ಪಾಪ, ಅದಲ್ಲ ಅದಕ್ಕೆ ತೋರ್ತವಲ್ಲ ಮೂಗಲ್ಲಿ. ಅದು ನಮಗೆ ಕೆಲಸ ಮಾಡುತ್ತೆ, ಬಾಯಿ ಇದೆ ಮಾತಾಡೋಕ್ಕೆ, ಅದಕ್ಕೆ ಅವು ಮೂಗ್ ಪ್ರಾಣಿ ಅಂತ ಹೇಳೋದು. ಬಂದಿರುತ್ತೆ ಹಂಗೆ ಬರುತ್ತೆ, ಎಲ್ಲ ಥರನೂ ಬರುತ್ತೆ ಪ್ರಾಬ್ಲಮ್. ಹಾಗೆ ಅದಕ್ಕೆ ನೀ ಪೇನು, ಮಂಡಿ ಚಿಪ್ ನೋವು ಎಲ್ಲ ಬರುತ್ತೆ. ಸೊಂಟ ಭುಜ ಇದಾಗೋದು ಎಲ್ಲ ಇದೆ. ಬಟ್ ಮೂಗ್ ಪ್ರಾಣಿ ಹೇಳ್ಕೊಳಕ್ಕೆ ಬಾಯಿ ಇಲ್ಲ. ಈಗ ಟೈಮ್ 9:15 ಆಗಿದೆ. ಆ್ಯಕ್ಚುಲಿ ನೆನ್ನೆ ವ್ಲಾಗ್ನ ಇನ್ಕಂಪ್ಲೀಟ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ನೆನ್ನೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ ಬೆಳಗ್ಗೆ ಗಾರ್ಡೆಲ್ಲ ಹಾಕಿಸ್ಕೊಂಡು ಬಂದ್ವಿ. ಕಾಲು ನೋವು ಒಂಚೂರು ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತು. ಸೊ ಆಲ್ಮೋಸ್ಟ್ ನಾನು ನೆನ್ನೆ ನಿದ್ದೆ ಮಾಡಿದ್ದೆ ಆಗಿದ್ದು. ಅಡುಗೆ ಮಾಡಿದೆ, ಅದಾದಮೇಲೆ ನಿದ್ದೆ ಮಾಡಿಬಿಟ್ಟೆ. ಸೊ ವ್ಲಾಗ್ ಮಾಡಲಿಲ್ಲ ನಾನು. ಸೊ ನೆನ್ನೆ ವ್ಲಾಗ್ನ ಹಾಗೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಭವಿಷ್ಯಂಗೆ ಕಾಲೇಜ್ಗೆ ಪೂರಿ ಮತ್ತು ದಾಲ್ ಮಾಡಿ ಕಳಿಸ್ದೆ. ಸೊ ನಂದು ಒಂಚೂರು ತಿಂದಾಗಿದೆ ಟಿಫನ್ನು. ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್, ಇವತ್ತು ಏನಾದ್ರು ಒಂದು ಹೇಳ್ಕೊಡ್ತೀನಿ ಹೊಸದು. ಆ್ಯಂಡ್ ಎಸ್ ಗೈಸ್, ಇವಾಗ ಸದ್ಯಕ್ಕೆ ಅಷ್ಟೇ ಗೈಸ್. ಇವಾಗ ಒಂದು ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನೇನು ಆಗುತ್ತೋ ಇವತ್ತು ತೊಗೊಂಬಂದುಬಿಟ್ರೆ ಇನ್ನು ನಾಳೆ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಂಬರ್ಬೋದು. ಸೊ ಎಸ್ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಸಿಗ್ತಾನೆ ಮನೆಗೆ ಬಂದ್ವಿ. ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸ್ಯಾರಿ ಮತ್ತು ತೋರಣ, ಡಸ್ಟ್ಬಿನ್ ಬೇಕಾಗಿತ್ತು, ಅದು ಟಿಶ್ಯೂ ಬೇಕಾಗಿತ್ತು, ಆ್ಯಂಡ್ ಪ್ಯಾನು, ಆ್ಯಂಡ್ ಪೂಜೆಗೆ ಯೂಸ್ ಆಗೋ ದೀಪದ ಎಣ್ಣೆ, ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೀವಿ. ಇನ್ನು ಕೆಲವು ಐಟಮ್ಸ್ ತೊಗೊಂಬರಬೇಕು. ಸದ್ಯಕ್ಕೆ ಮೇ ಬಿ ಸಾಯಂಕಾಲ ಇಲ್ಲ ನಾಳೆ ತೊಗೊಂಡು ಬರ್ತೀವಿ. ಆ್ಯಂಡ್ ಗೈಸ್, ಫುಲ್ಲು ಮಳೆ ಬರೋ ಥರ ಇದೆ, ಫುಲ್ಲು ಮೋಡ ಇದೆ ಗೈಸ್. ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು ಗೈಸ್. ಅಡುಗೆನೂ ರೆಡಿ ಮಾಡ್ಕೋಬೇಕು ಗೈಸ್. ಒಂದೊಂದು ಸರಿ ಬೇಜಾರಾಗುತ್ತೆ ಅಡುಗೆ ಮಾಡೋದಕ್ಕೆ, ಬಟ್ ಇನ್ನು ಮಿಕ್ಕಿದ ಟೈಮ್ ನಂಗೆ ಇಷ್ಟನೇ ಅಡುಗೆ ಮಾಡೋದು. ಆ್ಯಂಡ್ ಇವತ್ತು ನಾನು ನೆಂಚ್ಕೊಳ್ಳೋ ಅಂಥ ಮೊಸರು ಹೇಳ್ಕೊಡ್ತೀನಿ. ನಾನು ರವೆ ಇಡ್ಲಿಗೆ
ಮತ್ತು ಅಕ್ಕಿ ರೊಟ್ಟಿ, ಸಮ್ಟೈಮ್ಸ್ ಚಪಾತಿ, ಆಲೂ ಪರೋಟ, ಈ ಥರದ್ದಕ್ಕೆ ರಾಗಿ ರೊಟ್ಟಿ, ಈ ಥರದ್ದಕ್ಕೆಲ್ಲ ಅದು ಮೊಸರೊಗ್ಗರಣೆನ ನೆಂಚ್ಕೊಂಡು ತಿಂತೀನಿ. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ನಂಗೆ ತುಂಬ ಇಷ್ಟ ಅದು. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಜಾಸ್ತಿ ನಾನು ಏನು ಮಾಡ್ಕೋತಾ ಇಲ್ಲ, ಬಿಕಾಸ್ ಫುಲ್ಲು ಹಬ್ಬಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಸೊ ಅದಕ್ಕಾಗಿ ಇವತ್ತು ಬಂದ್ಬಿಟ್ಟು ಇವತ್ತೇನಂತ ಅಡುಗೆ ಮಾಡ್ತಾ ಇಲ್ಲ. ತುಂಬ ಬೇಸಿಕ್ ಲಂಚ್ ಮಾಡ್ಕೋತಾ ಇದ್ದೀನಿ. ನಾಟ್ ಈವನ್ ಅನ್ನ ಸಾರು ಮಾಡ್ತಿರೋದು. ಇವತ್ತು ಮಾಡ್ಕೊತಿರೋದು ನಾನು ರವೆ ಇಡ್ಲಿ ಮತ್ತು ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಒಂದು ಮೊಸರು ಒಗ್ಗರಣೆ ಮಾಡ್ಕೊತೀನಿ. ಆ ಮೊಸರು ಒಗ್ಗರಣೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಸಾಲ್ಟು, ಮೊಸರು, ಕೊತ್ತಂಬರಿ. ಇಷ್ಟಾದರೆ ಸಾಕು ಗೈಸ್. ಆಗ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ನೋಡಿ, ನಾನು ಹಸಿಮೆಣಸಿನ್ಕಾಯಿನ ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಸಹ ಹೆಚ್ಕೊಂಡಿದ್ದೀನಿ. ಇದು ತುಂಬ ಕ್ವಿಕ್ ಆಗುತ್ತೆ. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಜಾಸ್ತಿ ಎಣ್ಣೆ ನೆಸೆಸರಿ ಇಲ್ಲ. ಈಗ ಎಣ್ಣೆ ಕಾದಿದೆ, ಸೊ ಇದಕ್ಕೆ 3 ಒಟ್ಟಿಗೆ ಹಾಕ್ಕೊಂಬಿಡಿ. ಇವಾಗ ಈ ಒಗ್ಗರಣೆಗೆ ಒಂಚೂರು ಸಾಲ್ಟ್ ಹಾಕ್ಕೊಂಬಿಡಿ. ಏನಕ್ಕೆ ಅಂದರೆ ಮೆಣಸಿನ್ಕಾಯಿಗೆಲ್ಲ ನೀಟಾಗೆ ಉಪ್ಪು ಹಿಡೀಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಆ್ಯಂಡ್ ಈಗಲೇ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಇದು ಆಫ್ ಮಾಡಿಬಿಡಿ. ಈಗ ಅಷ್ಟೇ ಗೈಸ್, ಅಷ್ಟೇ ಮುಗೀತು. ಒಂಚೂರು ತಣ್ಣಗಾದಾದ್ಮೇಲೆ ಮೊಸರು ಮತ್ತು ಕೊತ್ತಂಬರಿ 2 ಹಾಕ್ಕೊಳ್ಳಿ. ಮೊಸರು ಒಂಚೂರು ಚೂರು ವಾಟರ್ ಹಾಕಿದ್ದೀನಿ, ಅಂದರೆ 1-2 ಸ್ಪೂನ್ ಅಷ್ಟು. ಬರೀ ಮೊಸರು ಹಾಕಬಾರ್ದು ಅಂತ. ಅಷ್ಟೇ ಗೈಸ್, ಮುಗೀತು. ಇದನ್ನು ನೀವು ತರಾವರಿ ರೊಟ್ಟಿಗೆ, ಇಡ್ಲಿ, ರವೆ ಇಡ್ಲಿಗೆ ಮತ್ತು ಚಪಾತಿಗೆ ಎಲ್ಲ ನೆಂಚ್ಕೊಂಡು ತಿನ್ಬೋದು. ನೋಡಿ, ನಾನು ಒಂದು ಸ್ವಲ್ಪ ಅವಕಾಡೋ ಜ್ಯೂಸ್ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆ್ಯಂಡ್ ರವೆ ಇಡ್ಲಿ ವಿತ್ ಮೊಸರು ಒಗ್ಗರಣೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ನಾನು ಒಗ್ಗರಣೆ ಏನು ಹಾಕ್ಕೊಂಡೆ ಅದು ಒಬ್ರಿಗೆ ಆಗೋ ಅಷ್ಟು ಮಾಡ್ಕೊಂಡಿತ್ತು ಗೈಸ್. ಬಿಕಾಸ್ ನಮ್ಮ ಯಜಮಾನ್ರು ಜಾಸ್ತಿ ಖಾರ ಈ ಥರದ್ದು ಒಗ್ಗರಣೆದೆಲ್ಲ ತಿನ್ನೋದಿಲ್ಲ. ಸೊ ನಾನು ಒಬ್ಳಿಗೆ ಮಾಡ್ಕೊಂಡಿದ್ದೀನಿ. ಹಿಂಗೆ ತಗೊಂಡು ಸಖತ್ತಾಗಿದೆ, ಸಖತ್ತಾಗಿದೆ. ನನಗೆ ಇದು ಫೇವ್ರೆಟ್ ಕಾಂಬಿನೇಷನ್ನು, ರವೆ ಇಡ್ಲಿಗೆ ಮೊಸರು ಒಗ್ಗರಣೆ. ನೀವು ಟ್ರೈ ಮಾಡಿ ಗೈಸ್ ಒಂದ್ಸರಿ. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ 7:15 ಆಗಿದೆ ಗೈಸ್. ನಮ್ಮ ಭವಿಷ್ಯಂಗೆ ಏನೋ ತೊಗೋಬೇಕಂತೆ, ಅಂದರೆ ಬೆಲ್ಟು ಮತ್ತು ಸುಮಾರು 1-2-3 ಥಿಂಗ್ಸ್ ಇದೆ ತೊಗೋಬೇಕಂತೆ ಗೈಸ್. ಅವಳದು ಶಾಪಿಂಗು ದಿನ ಆಗ್ತಾ ಇರುತ್ತೆ, ಮುಗಿಯೋದಿಲ್ಲ. ಸೊ ತಿರ್ಗಾ ನಾವು ಇವಾಗ ಹೋಗ್ಬೇಕು. ನಡಿಗುಂಡು ನೋಡಿ ಗೈಸ್, ಏನಾದ್ರು ಕೊಡಿಸ್ಬೇಕಂದ್ರೆ ಎಷ್ಟು ಚೆನ್ನಾಗಿರ್ತಾಳೆ ಗೊತ್ತಾ ನಮ್ಮ ಭವಿಷ್ಯ. ಗುಂಡು ಅಂತೆ, ಹೋಗದ ಚಿನ್ನು, ಹೋಗದ ಗುಂಡು ಅಂತ ಎಲ್ಲ ಮಾತಾಡ್ತಾಳೆ ನಮ್ಮ ಭವಿಷ್ಯ. ನನ್ನ ಫ್ರೆಂಡ್ ನೋಡ್ತಾರೆ, ಗೊತ್ತಾಯ್ತು. ಲಿಮಿಟಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ 1000 rupees ಬಡ್ಜೆಟ್. ನೋ 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 ಗೈಸ್, ಅದೇನಕ್ಕೆ ಅಂದರೆ ಶಾಪಿಂಗು ಮೇನ್ಲಿ ಅವಳು ಬೆಲ್ಟ್ ತೊಗೋಬೇಕು ಗೈಸ್. ಅವಳು ಎಷ್ಟು ಸಣ್ಣಗಾಗ್ತಾ ಇದ್ದಾಳೆ ಅಂದರೆ ಅವಳು ಪ್ಯಾಂಟೆಲ್ಲ ಇಳ್ಕೊಂಡು ಕೆಳಗಡೆ ಬರ್ತಾ ಇದೆ. ಅದಕ್ಕೋಸ್ಕರ ಬೆಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹರ್ ನೌ. ಸಾಕ್ಸ್ ತಗೊಳ್ಳ, ಒಂದೇ ಏನು ನೆಸೆಸರಿ ಇದೆಯೋ ಅದನ್ನು ಮಾಡ್ಕೊಳ್ಳಿ ಗೈಸ್. ಈಗ ತಾನೇ ಮನೆಗೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಆಯಿತು ಭವಿಷ್ಯಂದು. ಆ್ಯಂಡ್ 1-2 ಐಟಮ್ ಸಿಗಲಿಲ್ಲ ಅವಳಿಗೆ. ಅವಳು ವೈಟ್ ಕಲರ್ ಐಲೈನರ್ ಹುಡುಕಿದ್ಲು, ಅದು ಸಿಗಲಿಲ್ಲ. ಆ್ಯಂಡ್ ರಿಂಗ್ಸ್ ಹುಡುಕ್ತಿದ್ಲು, ಅದು ಸಿಗಲಿಲ್ಲ. ಆ್ಯಂಡ್ ಚಾಕ್ಲೇಟ್ಸ್ ತೊಗೊಂಡಿದ್ದಾಳೆ ಸ್ವಲ್ಪ. ಆ್ಯಂಡ್ ನಾನು ಇದು ತೊಗೊಂಡೆ ಗೈಸ್. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅಡುಗೆ ಮನೆಗೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದು ತೊಗೊಂಡಿದ್ದೀನಿ.
ಭವಿಷ್ಯ ಚಾಕ್ಲೇಟ್ಸ್ ತೊಗೊಂಡಿದ್ದಾಳೆ. ನಾನು ಫ್ರೂಟೆಲ್ಲ ತೊಗೋತಾಳೆ, ಇದೊಂದೇ ತೊಗೊಳೋದು ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಚಾಕ್ಲೇಟ್ಸ್ ತೊಗೊಂಡಿದ್ಲು ಗೈಸ್. ಇಷ್ಟು ತೊಗೊಂಡಿದ್ದಾಳೆ ಆ್ಯಂಡ್ ಇನ್ನೂ ಇದೆ ಗೈಸ್. ಓಕೆ, ಅದಾದಮೇಲೆ ಈಸಿ ಬೈನಲ್ಲಿ ಈ ಬೆಲ್ಟ್ ತೊಗೊಂಡಿದ್ದಾಳೆ ಆ್ಯಂಡ್ ಚೆನ್ನಾಗಿ ಇಟ್ಬಿಡುತ್ತೆ ಗೈಸ್. ರಪ ರಪ ಅಂತ ಹೊಡಿತಿರೋದೆ ಇನ್ಮೇಲೆ ಭವಿಷ್ಯಗೆ. ಬಾ ಭವಿಷ್ಯ, ಬೆಲ್ಟಲ್ಲಿ ಹೊಡಿಲ್ಲ ಒಂದ್ಸರಿ, ಚೆನ್ನಾಗಿ ಅನ್ಸುತ್ತೆ. ಬೆಲ್ಟಲ್ಲಿ ಹೊಡಿಲ್ಲ ಒಂದ್ಸರಿ, ಚೆನ್ನಾಗಿ ಅನ್ಸುತ್ತೆ. ನಿನಗೆ ಒಂದ್ಸತಿ ಟ್ರೈ ಮಾಡ್ಲಾ? ಮಾಡಿಲ್ಲ? ನೀನು ಹೊಡೆದು ಬಿಡು, ಆಮೇಲೆ ಗೆದ್ದು ಬಿಡು ನೀನು, ನೋಡೋಣ. ಏನ್ ಗೆದ್ದು ಬಿಡು? ನೀನು ಹೊಡೆದು ಇದ್ದು ಬಿಡು, ಮನೇಲಿ ನೋಡೋಣ. ನಾನೇನೆಲ್ಲ ಗೈಸ್, ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೊಡೆದಿದ್ದೀನಿ ಭವಿಷ್ಯಂಗೆ ಅಂತೆ. ಈ ಬೆಲ್ಟ್ ಯಾವ ಮೂಲೆಗೆ ಗೈಸ್. ಭವಿಷ್ಯ ಇವಾಗ ರೆಡಿ ಮಾಡ್ಕೊಂಡಿದ್ದಾಳೆ ಮ್ಯಾಗಿ ಗೈಸ್. ಅವಳದು ಮೂಗ ಹತ್ರ ನೋಡಿ ಕೊರ್ಪಾಕೋಗ್ಬಿಟ್ಟಿದ್ದಾಳೆ. ತೋರಿಸು ಭವಿಷ್ಯ, ಪರವಾಗಿಲ್ಲ ತೋರಿಸು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೂಗ್ನ ಥರ. ಓಕೆ, ಇರಲಿ ಬಿಡಿ. ಓಕೆ ಗೈಸ್, ಅವಳು ಮಾಡ್ಕೊಂಡಿರೋ ಮ್ಯಾಗಿ ಇವಾಗ ಅದಕ್ಕೇನೆ ಅವಳು ಚೀಸ್ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ತಿಂದ್ಬಿಡ್ತಾಳೆ ಗೈಸ್. ನನ್ನ ಜೀವನ ಮಾಡ್ಕೊಬಿಡ್ತೀನಿ, ಬಿಟ್ಬಿಡು ನನ್ನ ಪ್ಲೀಸ್. ನಿನ್ನ ಜೀವನ ನೀನು ಮಾಡ್ಕೊ, ನಾನೇ ನೀನು ಹಿಡ್ಕೊಂಡಿದ್ದೀನಿ. ಹೆಂಗೆ ಹಾಕೋತಾ ಇದೀಯ ಚೀಸು ಅಂತ ತೋಡ್ತಾ ಇದ್ದೀನಿ, ಅಲ್ಲ ನೋಡ್ತಾ ಇದ್ದೀನಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವ್ಲಾಗ್ನ ಆದಷ್ಟು ಬೇಗ ತೊಗೊಂಡು ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಹೇಳಮ್ಮ, ಸಿ ಯು, ಟಾಟಾ ಗೈಸ್.